KF ಪ್ರಿಲಿಮ್ಸ್ 2024 ಡಿಸೆಂಬರ್ 29 ಪೇಪರ್ ಫಸ್ಟ್ ಪ್ರಶ್ನೋತ್ತರಗಳು. ಫಸ್ಟ್ ಒಂದೇ ಕ್ವಶನ್. ಮೇಡಮ್ ಬಿಕಾಜಿ ಕಾಮ ಇವರ ಕುರಿತಾಗಿ ಸರಿಯಾದ ಹೇಳಿಕೆಗಳನ್ನು ಪರಿಗಣಿಸಿರಿ. ಮೇಡಮ್ ಬಿಕಾಜಿ ಕಾಮ ಅವರನ್ನು ಭಾರತದ ಕ್ರಾಂತಿಕಾರಿ ಎಂದು ಕರೆಯುತ್ತಾರೆ. ಇದು ಕರೆಕ್ಟ್ ಅದ ರೀ. 1907ರಲ್ಲಿ ಇವರು ಜರ್ಮನಿ ದೇಶದ ಸ್ಟಟ್ಗಾರ್ಟ್ ಎಂಬ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನ ಪ್ಲಸ್ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಎರಡೂ ಒಟ್ಟಿಗೆ ನಡೆದಿದ್ದು. ಆ ಸಮ್ಮೇಳನದಲ್ಲಿ ಪಾಲ್ಗೊಂಡು ಅಲ್ಲಿ ಭಾಷಣನು ಮಾಡಿದ್ರು. ವಂದೇ ಮಾತರಂ ಎನ್ನುವ ಬರೆದಿರುವಂತಹ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ವಿದೇಶಿ ನೆಲದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರು ಇವರು. ಈ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಇವರು 1905ರಲ್ಲಿ ಲಂಡನ್ನಿನ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ತಪ್ಪ. ಲಂಡನ್ನಿನಲ್ಲಿ ಇಂಡಿಯನ್ ಸೊಸೈಟಿ 1905ರಲ್ಲಿ ಸ್ಥಾಪನೆ ಮಾಡಿದವರು ಶ್ಯಾಮ್ಜಿ ಕೃಷ್ಣವರ್ಮ. ಮೇಡಮ್ ಬಿಕಾಜಿ ಕಾಮ ಅವರ ಕುರಿತಾಗಿ 2 ದಿವಸ ಹಿಂದೆ ಮಾಡಿರುವಂಥ ಅಂದರೆ 2-3 ದಿವಸದ ಹಿಂದಿನ ವಿಡಿಯೋದಲ್ಲಿ ಇವ್ರ ಬಗ್ಗೆ ಡೀಟೇಲ್ಸ್ ಹೇಳಲಾಗಿದೆ ನೋಡ್ರಿ. ಯೂಟ್ಯೂಬ್ದೊಳಗೆ ಅಪ್ಲೋಡ್ ಮಾಡಿದ್ದದ. ನೆಕ್ಸ್ಟ್ ಕ್ವಶನ್. ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ 1909 ಮಿಂಟೋ ಮಾರ್ಲೆ ಸುಧಾರಣೆಗಳು. ಫಸ್ಟ್ ಮಿಂಟೋ ಮಾರ್ಲೆ ಸುಧಾರಣೆಗಳಲ್ಲಿ ಪ್ರಾಂತೀಯ ಮತ್ತು ಕೇಂದ್ರ ಶಾಸನ ಸಭೆಗಳಲ್ಲಿ ಸ್ಥಾನಗಳು ಹೆಚ್ಚಿಗೆ ಮಾಡಲಾಯಿತು. ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಆಯಿತು. ಕಮ್ಯುನಲ್ ಅವಾರ್ಡ್ ಮುಸ್ಲಿಂ ಸಮುದಾಯಕ್ಕೆ ಮೊಟ್ಟ ಮೊದಲಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನು ಕೊಡಲಾಯಿತು. ಹಾಗಾಗಿ ಏನಂದ್ರೆ ಈ ಕರ್ಜೋ ಮಿಂಟೋನನ್ನು ಫಾದರ್ ಆಫ್ ಕಮ್ಯುನಲ್ ಅವಾರ್ಡ್ ಅಂತೇಳಿನೂ ಕರೀತಾರ. ವೈಸರಾಯನ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಒಬ್ಬ ಭಾರತೀಯನನ್ನು ನೇಮಕ ಮಾಡಲಾಯಿತು. ಅವರ ಹೆಸರೇ SP ಸಿನ್ಹಾ. ಈ 3 ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿದಿಂದ ಡೆವಲಪ್ಮೆಂಟ್ ಏನದ ನೋಡಿ. ಈ ಸುಧಾರಣೆಗಳು ಭವಿಷ್ಯದಲ್ಲಿ ಸ್ವಯಂ ಆಡಳಿತದ ಸ್ಥಾಪನೆಗೆ ನೆರವಾದವು. ಹೌದು, ಪರೋಕ್ಷವಾಗಿ ಸಹಾಯಕ್ಕೆ ಬರುತ್ತವೆ. ಹಾಗಾಗಿ ಮೇಲಿನ ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. ಇದರ ಬಗ್ಗೆ ಸ್ಪಷ್ಟವಾಗಿ ಈ ಕಾಯ್ದೆಯೊಳಗೆ ಉಲ್ಲೇಖ ಇಲ್ಲ. ಆದರೆ ಇದರಿಂದ ನಮಗೆ ಉಪಯೋಗ ಆಗ್ಯದ. ಕೌಂಟೇಬಲ್ ಮಾಡಬೇಕದ. ನೆಕ್ಸ್ಟ್ ಲಾಹೋರ್ ನಿರ್ಣಯ ಅಂತೇಳಿ ಬರ್ತದೆ. ಲಾಹೋರ್ ರೆಸೊಲ್ಯೂಷನ್ ಎಂದರೆ ಪ್ರತ್ಯೇಕ ಪಾಕಿಸ್ತಾನ ರಾಷ್ಟ್ರದ ಕುರಿತಾಗಿ ಅದ. ಇದನ್ನು 1940ರಲ್ಲಿ ಮುಸ್ಲಿಂ ಲೀಗ್ ಲಾಹೋರದಲ್ಲಿ ಅಂಗೀಕರಿಸಿತು. ಆಗ ಅಂಗೀಕಾರ ಮಾಡಿದಾಗ ಮೊಹಮ್ಮದ್ ಅಲಿ ಜಿನ್ನಾ ಇದ್ದರು. ಇನ್ನು ಬ್ರಿಟಿಷ್ ಭಾರತದ ವಾಯುವ್ಯ ಮತ್ತು ಪೂರ್ವ ವಲಯಗಳಲ್ಲಿ ಇರುವಂತೆ ಎಲ್ಲೆಲ್ಲಿ ಮುಸ್ಲಿಮ್ಸ್ ಹೆಚ್ಚಿಗದರ ಅವುಗಳನ್ನು ಸ್ವತಂತ್ರ ರಾಜ್ಯ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಎಂದು ಕರೆಯತಕ್ಕದ್ದು. ಹೌದು, ಇದನ್ನೂ ಕರೆಕ್ಟ್ ಐತಿ. ಇದನ್ನೂ ಕರೆಕ್ಟ್ ಅದ. ನಿರ್ಣಯದಲ್ಲಿ ಎಲ್ಲಿಯೂ ಪಾಕಿಸ್ತಾನ ಎಂಬ ಪದ ಒಳಗೊಂಡಿಲ್ಲ. ಅವಾಗ ಇನ್ನೂ ಆ ಪದಕ್ಕೆ ಅಷ್ಟೊಂದು ಜೀವ ಇರಲಿಲ್ಲ. ಪ್ರತ್ಯೇಕ ರಾಷ್ಟ್ರ ಅನ್ನೋದು ಇತ್ತು. ಪಾಕಿಸ್ತಾನ ಎನ್ನುವ ಪದ ಎಲ್ಲಿಯೂ ಒಳಗೊಂಡಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ತಾವು ಏನು ಹೇಳಬರ್ಬೇಕಂದ್ರೆ ಈ ಮೇಲೆ ಕೊಟ್ಟಿರುವ 3 ಹೇಳಿಕೆ ಸರಿಯಾಗಿವೆ. ಯಾವುದೇ ಹೇಳಿಕೆಗಳು ತಪ್ಪಾಗಿಲ್ಲ. ಇದಕ್ಕೆ ಹೇಳಬರ್ಬೇಕು. ಮೀನಾ ಬಜಾರ್ ಅಂತ ಹೇಳಿ ಬರ್ತದೆ. ಮೀನಾ ಬಜಾರ್ ಎಂದರೆ ಇದರ ಅರ್ಥ ವಿಶೇಷವಾಗಿ ಮಹಿಳೆಯರು ತಮಗೆ ಬೇಕಾದಂಥ ವಸ್ತುಗಳನ್ನು 5ರಿಂದ 8 ದಿನ ಖರೀದಿ ಮಾಡುವಂತಹ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ವಿಶೇಷವಾಗಿ ಖರೀದಿ ಮಾಡುವ ಮಾರುಕಟ್ಟೆ ಅದು. ಮೀನಾ ಬಜಾರ್ ಇದು ಹುಮಾಯೂನನ ಕಾಲದಲ್ಲಿ ಪ್ರಾರಂಭವಾಯಿತು. ಕರೆಕ್ಟ. ಅಕ್ಬರನು ಹಬ್ಬದ ದಿನಗಳನ್ನು ಖುಷ್ ರೋಜ್ ಸಂತೋಷದ ದಿನವನ್ನಾಗಿ ಕರೆದನು. ಈ ಹಬ್ಬಗಳನ್ನು ಆಚರಣೆ ಮಾಡಕ್ಕೆ ಈ ಬಜಾರ್ ಡೆವಲಪ್ ಮಾಡ್ದ. ಮತ್ತೇನದ ಇದ್ರೊಳಗ, ಇದು ನವರೋಜ ಆಚರಣೆಯನ್ನು ಏಕರೂಪವಾಗಿ ಅನುಸರಿಸುತ್ತದೆ. 1ನೇ ಹೇಳಿಕೆ ಕರೆಕ್ಟ್ ಅದ, 2ನೇ ಹೇಳಿಕೆ ಕರೆಕ್ಟ್ ಅದ, 4ನೇದು ಕರೆಕ್ಟ್ ಅದ. ಇದರ 3ರ ಬಗ್ಗೆ ಎಲ್ಲಿ ಉಲ್ಲೇಖತೆ ಇಲ್ಲ ಅಂದ್ರೆ ಅದೂ ಇರ್ತದೆ ಆಟೋಮೆಟಿಕ್ಕ.
ಹಾಗಾದರೆ ಇದರ ಅರ್ಥ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಇದು ಕರೆಕ್ಟ್ ತಗೋಬೇಕು ನಾವು. ನೆಕ್ಸ್ಟ್ ವರ್ಡ್, ಕ್ವಶನ್ ನಂಬರ್ 5. ಶಿವಾಜಿಗೆ ಸಂಬಂಧಿಸಿದಂತೆ ದಾದಾಜಿ ಕೊಂಡದೇವನು ಶಿವಾಜಿಯ ರಾಜಕೀಯ ಗುರುವಾಗಿದ್ದನು. ಹೌದು. ಶಿವಾಜಿ 1656ರಲ್ಲಿ ಜಾವಳಿ ಎನ್ನುವ ಕೋಟೆಯನ್ನು ವಶಪಡಿಸಿಕೊಂಡನು. ಕರೆಕ್ಟ್ ಅದ್ರಿ ಅದನ್ನು. ಹಾಗಾದರೆ ಶಿವಾಜಿ ಜಾವಳಿ ಎನ್ನುವ ಕೋಟೆಯನ್ನು ಯಾರಿಂದ ವಶಪಡಿಸಿಕೊಂಡನು? ಅದು ಇಂಪಾರ್ಟೆಂಟ್ ರೀ. ಚಂದಾರಾವ್ ಮೋರೆ ಎನ್ನುವವನನ್ನು ಸೋಲಿಸಿ ವಶಪಡಿಸಿಕೊಂಡನು. ಚಂದಾರಾವ್ ಮೋರೆ ಆಗಬೇಕಾಗಿತ್ತು. ಆ ಚಂದಾರಾವ್ ಮೋರೆಗೆ ಸೋಲಿಸಿ ತಗೊಂಡನಲ್ಲ, ಅದಕ್ಕಾಗಿ ಈ ಹೇಳಿಕೆ ಇಲ್ಲಿ ತಪ್ಪಾಗಿದೆ. ಅವರು ಮಾಲೋಜಿ ಭೋಸ್ಲೆ ಅಂತೇಳಿ ಕೊಟ್ಟಾರ. ಇವರೇ ಭೋಸ್ಲೆ ರೀ ಫಸ್ಟ್. ಹಾಗಾಗಿ ಚಂದಾರಾವ್ ಅವ್ರಿಗೆ ಮೋರೆಯವರನ್ನು ಸೋಲಿಸಿ. ಶಿವಾಜಿ ಎನ್ನುವವರು ಶಹಾಜಿಗೆ ಒಬ್ಬನೇ ಮಗ. ತಪ್ಪ. ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆಗೆ 2 ಜನ ಪತ್ನಿಯರು. ಹಾಗಾಗಿ ಮೊದಲನೆಯ ಪತ್ನಿಯಿಂದ ಶಿವಾಜಿ, ಎರಡನೆಯ ಪತ್ನಿಯಿಂದ ಏಕೋಜಿ ಸಂಭಾಜಿ. ಇವರ ಎರಡನೆಯ ಪತ್ನಿ ಯಾರು ಅಂದ್ರೆ ತುಕಾಬಾಯಿಗೆ ಜನಿಸಿದ 2 ಮಕ್ಕಳು. ಹಾಗಾಗಿ ಶಹಾಜಿ ಭೋಸ್ಲೆಗೆ ಒಬ್ಬನೇ ಮಗ ಅಲ್ಲ, ಟೋಟಲ್ 3 ಜನ ಮಕ್ಕಳು. ಈ ಹೇಳಿಕೆನೂ ತಪ್ಪಾಗಿದೆ. ಈ ಮೇಲೆ ಕೊಟ್ಟಿರುವ ಹೇಳಿಕೆಗಳಲ್ಲಿ 1 ಮತ್ತು 2 ಮಾತ್ರ ಸರಿಯಾಗಿವೆ. ಭಾರತೀಯ ಶಾಸನಬದ್ಧ ಆಯೋಗ ಹಿಂಗಂದ್ರೆ ಏನ್ ಗೊತ್ತ್ರೆ? ಸೈಮನ್ ಆಯೋಗ ರೀ. ಇದಕ್ಕ ಶಾಸನಬದ್ಧ ಆಯೋಗ ಎಂದರೆ ಸೈಮನ್ ಆಯೋಗ. ಸೈಮನ್ ಆಯೋಗ ಎದಕ್ಕೆ ನೇಮಕ ಆಯಿತು? 1919ರ ಕಾಯ್ದೆಯನ್ನು ಅಧ್ಯಯನ ಮಾಡುವುದು ಮತ್ತು ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರಲು 27ರದ ನೇಮಕ ಆಯಿತು. ಇದರ 7 ಜನ ಯಾರಿದ್ರು ಅಂದ್ರೆ ಬ್ರಿಟಿಷ್ ಸದಸ್ಯರೇ ಇದ್ರು. ಈ ಆಯೋಗದಲ್ಲಿ ಕೇವಲ ಒಬ್ಬ ಭಾರತೀಯ ಸದಸ್ಯ ಇದ್ದ. ತಪ್ಪ. ಇದು ಕರೆಕ್ಟ್. ಹಾಗಾದರೆ ಈ ಆಯೋಗದಿಂದನೇ ದುಂಡು ಮೇಜಿನ ಸಭೆಗಳು ಕರೆಯಲಾಯಿತು. ಪ್ಲಸ್ ದುಂಡು ಮೇಜಿನ ಸಭೆಗಳಲ್ಲಿ ಡಿಸ್ಕಷನ್ ಮಾಡಿದ್ದು 1935ರ ಕಾಯ್ದೆ ಬತ್ತು. ಕರೆಕ್ಟ್. ಭಾರತ ಸರ್ಕಾರ ಕಾಯ್ದೆ 1935. ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ. ತಪ್ಪ. ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ ಎನ್ನುವುದು 1919ರ ಮ್ಯಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ. ಪ್ರಾಂತ್ಯದಿಂದ ರದ್ದು ಮಾಡಿ ಕೇಂದ್ರದಲ್ಲಿ ಜಾರಿಗೆ ತಂದಿದ್ದು 35. ಈ ಪ್ರಾಂತ್ಯನು ಬದಲಾಗಿ ಕೇಂದ್ರ ಬೇಕಾಗಿತ್ತು. ಈ ಸ್ಟೇಟ್ಮೆಂಟ್ ತಪ್ಪಾಗಿವೆ. ಎ ಮತ್ತು ಸಿ ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇದಕ್ಕ ಯಾವ್ಯಾವ ತಪ್ಪದಾವ ಅಂತ ಕೇಳಾರ. ಬಿ ಮತ್ತು ಡಿ ಹೇಳಿಕೆ 2 ತಪ್ಪದವ. ಎ ಸಿ ಕರೆಕ್ಟ್ ಅದಾವ. ಇದಕ್ಕೆ ನಮ್ಮ ಆನ್ಸರ್ ಇದನ್ನು ಟಿಕ್ ಹಾಕಿ ಬರಬೇಕು. ನೆಕ್ಸ್ಟ್, ದಿ ಪೊಲಿಟಿಕಲ್ ಎಕನಾಮಿ ಆಫ್ ಇಂಡೈರೆಕ್ಟ್ ರೂಲ್ ಮೈಸೂರ್. ಈ ಪುಸ್ತಕ 1881ರಿಂದ 1971ರವರೆಗೆ ವಿವರಣೆ ಕೊಡ್ತದೆ. ಇದನ್ನ ಯಾರು ಬರ್ದಾರಂದ್ರ ಬಿ ಜೋರ್ನ್ ಹೆಟ್ನೆ ಎನ್ನುವವನು ಬರ್ದಾನ. ಬಿ ಜೋರ್ನ್ ಹೆಟ್ನೆ ಗರಿಷ್ಠ ಗುತ್ತಿಗೆದಾರರಿಗೆ ದೊಡ್ಡ ಪ್ರಮಾಣದ ಭೂಮಿಯನ್ನು ಹೆಚ್ಚಿನ ಮೊತ್ತಕ್ಕೆ ಗೇಣಿ ನೀಡಿದ ಪರಿಣಾಮವಾಗಿ ರೈತರಲ್ಲಿ ಅಸಹನೀಯ ದಂಗೆ ಉಂಟಾಯಿತು. ಅದನ್ನೇ ನಗರ ದಂಗೆ ಎಂದು ಕರೆಯಲಾಗುತ್ತದೆ. ನಗರ ದಂಗೆ ಎನ್ನುವುದು 1830ರಲ್ಲಿ ನಡೀತು. ನೇತೃತ್ವ ಬೂದಿ ಬಸಪ್ಪ ಅಥವಾ ಸಾದರ ಮಲ್ಲ. ಕಾರಣ ಏನಂದ್ರೆ ರೈತರ ಮೇಲೆ ಹೆಚ್ಚಿನ ಭೂಕಂದಾಯ ಹೇರಿದ್ದಕ್ಕಾಗಿ. ದಂಗೆಯ ಇಫೆಕ್ಟ್ ಏನಾಯಿತು ಅಂದ್ರೆ ಮೈಸೂರಿನ ಮಹಾರಾಜರು ತಮ್ಮ ಅಧಿಕಾರವನ್ನು ಕಳೆದುಕೊಂಡ್ರು. ಮುಂದೆ ಮೈಸೂರಿನಲ್ಲಿ 1831ರಿಂದ 81ರವರೆಗೆ ಕಮಿಷನರ್ ಆಳ್ವಿಕೆ ಜಾರಿಗೆ ಬಂತು. ಲಾರ್ಡ್ ವಿಲಿಯಂ ಬೆಂಟಿಂಗ್ ಕಮಿಷನರ್ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾನ. ಕೊನೆಗೆ ಏನಂದ್ರೆ ಲಾರ್ಡ್ ರಿಪ್ಪನ್ನ ಕಮಿಷನರ್ ಆಳ್ವಿಕೆ ರದ್ದುಗೊಳಿಸ್ತಾನ. ಕಮಿಷನರ್ ಆಳ್ವಿಕೆ ಇದ್ದಕ್ಕರ ರಾಜಧಾನಿ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತದೆ. ಹಾಗಾದರೆ ಕಮಿಷನರ್ ಆಳ್ವಿಕೆಯಿಂದ ಅಧಿಕಾರ ಕಳೆದುಕೊಂಡ ರಾಜರು ಯಾರು? ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ಈ ಸ್ಟೇಟ್ಮೆಂಟ್ ಕೊಟ್ಟವರು ಮಾರ್ಕ್ ಕಬ್ಬನ್ ಕೊಟ್ಟಾರ. ಮಾರ್ಕ್ ಕಬ್ಬನ್. ನೆಕ್ಸ್ಟ್ ಇಲ್ಲದ ನೋಡಿ, ಅಜಂತಾದಲ್ಲಿರುವ ಬಹು ವರ್ಣಚಿತ್ರಗಳು ಇದಕ್ಕೆ ಸಂಬಂಧಿಸಿವೆ. ಮಹಾಯಾನ ಬೌದ್ಧ ಧರ್ಮದ ಹೀನಯಾನ ಬೌದ್ಧ ಧರ್ಮದ ಚಿತ್ರಗಳದಾವು. ಟೋಟಲ್ 29 ಗುಹೆಗಳು ಅಲ್ಲಿ ಅಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದವು.
ಗೌತಮ ಬುದ್ಧನ ಹಿಂದಿನ ಜನ್ಮದ ಜಾತಕ ಕಥೆಗಳನ್ನು ನೀಲಿ ಬಣ್ಣದಲ್ಲಿ ಚಿತ್ರೀಕರಿಸಲಾಗಿದೆ. ಎರಡನೆಯ ಪುಲಕೇಶಿಯು ಪರ್ಷಿಯಾದ ಖುಸ್ರೋನ ರಾಯಭಾರಿಯನ್ನು ಆಮಂತ್ರಣ ಮಾಡುತ್ತಿರುವ ಚಿತ್ರಗಳೂ ಸಹ ಅದಾವ. ಇದನ್ನು ಹೇಳಬೇಕು. ನೆಕ್ಸ್ಟ್, ಹೀನಯಾನ ಬೌದ್ಧ ಪಂಥ. ರಾಜಾರಾಮ್ ಮೋಹನ್ ರಾಯ್ ಅವರ ಕುರಿತಾಗಿ ಇವರು ತೌಫತ್ ಉಲ್ ಮುಹಾಯುದ್ದೀನ್ ಎನ್ನುವ ಪುಸ್ತಕ ಎದರ ಬರ್ದಾರಂದ್ರೆ ಪರ್ಷಿಯನ್ನ 1804. ಇವರು ಪರ್ಷಿಯನ್ ಭಾಷೆಯಲ್ಲಿ ಮೀರತ್ ಉಲ್ ಅಕ್ಬರ್ ಎನ್ನುವ ಪತ್ರಿಕೆಯನ್ನು ಚಾಲು ಮಾಡ್ಯಾರ. ಸಂವಾದ ಕೌಮುದಿ ಎನ್ನುವ ಬಂಗಾಳಿ ಭಾಷೆಯ ಪತ್ರಿಕೆನೂ ಚಾಲು ಮಾಡ್ಯಾರ. ಇವರು ವೇದಗಳ ಏಕದೇವತಾ ಆರಾಧನಾ ತತ್ವವನ್ನು ಪ್ರತಿಪಾದಿಸಿದರು. ಎದುರಾಗಂದ್ರ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿ ಏಕದೇವತಾ ಆರಾಧನಾ ತತ್ವದ ಬಗ್ಗೆ ಹೇಳ್ತಾರ. ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡ್ಯಾರ. ತಪ್ಪ GK ಗೋಖಲೆ ಮಾಡ್ಯಾರ. ಇವರು ಸ್ವಾತಂತ್ರ್ಯ, ಉದಾರವಾದ, ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ ಈ ಎಲ್ಲ ವಿಚಾರಗಳನ್ನು ಆಟೋಮೆಟಿಕ್ ಇವರು ಬೆಂಬಲ ಒಟ್ಟಾರ. ಹಾಗಾದ್ರೆ ABD ಮಾತ್ರ ಸರಿಯಾಗಿವೆ, C ತಪ್ಪಾಗಿದೆ. ಕೆಳಗಿನ ಮಹಿಳಾ ಕ್ರಾಂತಿಕಾರಿಯೊಬ್ಬರು ಕೋಮಿಲ್ಲಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸರನ್ನು ಗುಂಡಿಟ್ಟು ಕೊಂದರು. ಯಾರು? ಶಾಂತಿ ಘೋಷ್. ಅವರ ಸ್ನೇಹಿತೆ ಯಾರು? ಸುನೀತಿ ಚೌಧರಿ. ಇಲ್ಲಿ ಕೇಳಿರುವುದು ಎಲ್ಲ ಯಾರ ಬಗ್ಗೆ? ಶಾಂತಿ ಘೋಷ್ ಇವರ ಬಗ್ಗೆ ಕೇಳ್ಯಾರ. ಯಾಕಂದ್ರೆ ಇಬ್ಬರೂ ಈ ಚಟುವಟಿಕೆದ ಪಾಲ್ಗೊಂಡಾರ. ಇಲ್ಲಿ ಅರುಣ್ ಬಹನಿ ಎನ್ನುವ ಪುಸ್ತಕ ಬರೆದವ್ರು ಶಾಂತಿ ಘೋಷ್. 164 ಕ್ಲಾಸ್ 1A ಇದಕ್ಕೆ ಸಂಬಂಧಿಸಿದೆ. ಸಂವಿಧಾನದ 91ನೆಯ ತಿದ್ದುಪಡಿ ಇದರಲ್ಲಿ ಸೇರಿಸಲಾಯಿತು. ಹೌದು, ಚುನಾಯಿತ ಸದನದ 15% ಮಾತ್ರ ಕ್ಯಾಬಿನೆಟ್ ಅಂದ್ರ ಸಚಿವ ಸಂಪುಟದ ಗಾತ್ರವಿರಬೇಕು. 15% ಮಾತ್ರ. ಕ್ಯಾಬಿನೆಟಿನಲ್ಲಿ ಮಿನಿಮಮ್ ಮಿನಿಸ್ಟರ್ಗಳು 12 ಇರಬೇಕು ಅಂತೇಳಿ ಹೇಳ್ತದೆ ಇದು. ಹಾಗಾಗಿ 15% ಇರಬೇಕು. ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಯನ್ನು ಹೊರತುಪಡಿಸಿದಂತೆ ಮಂಡಲದ ಗಾತ್ರ ಅಂತ ಹೇಳಿ ಹೇಳ್ತಾರೆ ಇವರು. ಇಲ್ಲಿ ಇದರ ಕಾನ್ಸೆಪ್ಟ್ ಏನದಂದ್ರೆ 15% ಏನದ ಅಂದ್ರೆ ರಿಸರ್ವೇಶನ್ ಬೇಕು. ಚುನಾಯಿತ ಸದನದ ಲೋಕಸಭೆಯ ಒಟ್ಟು ಸಂಖ್ಯೆಯ 15% ಮಂತ್ರಿ ಮಂಡಲದ ಗಾತ್ರವಿರಬೇಕು. ಈ ಸಲ 545 ಅದ ಇಂಟು ಏನದ ಅಂದ್ರೆ 543 ಇತ್ತು. ಇಂಟು 15% ತೊಗೊಂಡೇವಂದ್ರೆ ಅಪ್ರಾಕ್ಸಿಮೇಟ್ಲಿ 81 ಆಗ್ತದ. ಕರ್ನಾಟಕದಲ್ಲಿ 224 ಇಂಟು 15% ಅಂದೇವಂದ್ರ ಇದು ಎಷ್ಟಾತನ 34 ಆತದ. ಹಾಗಾಗಿ ಇಲ್ಲಿ ಆ ವರ್ಡ್ ಅದ. ಇಲ್ಲೊಂದು ಸಣ್ಣದು ವಿಚಾರಗಳು. 91ನೆಯ ತಿದ್ದುಪಡಿ ಸೇರ್ಪಡೆಗೊಂಡದ, ಕರೆಕ್ಟ್ ಆಯ್ತು. ಇಲ್ಲಿ ಈ ಕಾನ್ಸೆಪ್ಟ್ ಸ್ವಲ್ಪ ತಾವು ಅಬ್ಸರ್ವೇಷನ್ ಮಾಡಿ. ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನು ಹೊರತುಪಡಿಸಿದಂತೆ ಮಂತ್ರಿಮಂಡಲದ ಗಾತ್ರ, ಲೋಕಸಭೆ, ರಾಜ್ಯ ಶಾಸಕಾಂಗದ ಒಟ್ಟು ಸದಸ್ಯರ ಸಂಖ್ಯೆ 15% ಕೂಡೋದು ಅದ. ಇಲ್ಲಿ ಈ ಟರ್ಮ್ ಅಬ್ಸರ್ವೇಷನ್ ಮಾಡಬೇಕು. ಹಾಗಾಗಿ ಇದು ಒಳಗೊಂಡದೋ ಇಲ್ಲೋ ಅನ್ನೋದು ನೀವು ಡಿಸೈಡ್ ಮಾಡ್ಸರ್. ಒಂದು ವೇಳೆ ಅವರೇ ಒಂದು ಮಿನಿಸ್ಟರ್ಶಿಪ್ ಇಟ್ಕೊಂಡಿದ್ರು ಕೌಂಟೇಬಲ್ ಆಗ್ತಾರ. ಅದಕ್ಕಾಗಿ ಅನ್ನೋದಂದ್ರೆ 1, 2 ಎರಡೂ ಹೇಳಿಕೆಗಳು ಸರಿಯಾಗುತ್ತವೆ. ಈ ಕೆಳಗಿನ ಸಂವಿಧಾನದ ಯಾವ ವಿಧಿಯು ರಾಜ್ಯಗಳಿಗೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ಗುಂಪುಗಳಲ್ಲಿ ಮಾತ್ರವಲ್ಲದೆ ಆದಾಯ ಸ್ಥಾನಮಾನದಲ್ಲಿ ಅಸಮಾನತೆ ಕಡಿಮೆ ಮಾಡುವುದಾಗಿದೆ? 38 ಕ್ಲಾಸ್ 2 ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ 2 ಮಾತ್ರ ಸರಿಯಾಗಿವೆ. ಓನ್ಲಿ 2. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಮೋಯಾರ್ ಎನ್ನುವ ನದಿ ಕರ್ನಾಟಕ ತಮಿಳುನಾಡಿನ ನಡುಬರಕ ಗಡಿ ರೇಖೆಯಾಗಿ ಹರಿಯುತ್ತದೆ. ಕರ್ನಾಟಕದ ಬಂಡೀಪುರ ತಮಿಳುನಾಡಿನ ಮಧುಮಲೈ ಎನ್ನುವ ವನ್ಯಧಾಮಗಳ ನಡುಬರಕ ಹರಿತದ. ಪಾಲಾರ್ ಎನ್ನುವ ನದಿ ಕಾವೇರಿಯ ಉಪನದಿಯಾಗಿದೆ. ಮಾಂಜಿರಾ ನದಿ ಕಾರಂಜದ ಉಪನದಿಯಾಗಿದೆ. ಕಾರಂಜ ಡ್ಯಾಮ್ ಇರೋದು ಬೀದರ್. ಗೋದಾವರಿಯ ಉಪನದಿ ಮಾಂಜಿರಾ, ಕರೆಕ್ಟ್ ಅದ. ಉತ್ತರ ಪಿನಾಕಿನಿ ಅಂತಾರಾಜ್ಯ ನದಿಯಾಗಿದ್ದು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿದುರ್ಗದ ಚನ್ನಕೇಶವ ಬೆಟ್ಟದಲ್ಲಿ ಉಗಮಗೊಂಡು ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತದೆ.
ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ವಾಯುಮಂಡಲದಕ್ಕೆ ಸಂಬಂಧಿಸಿದಂತೆ ಏನ್ ಹೇಳ್ಯಾರ ನೋಡ್ರಿ. ಇಲ್ಲೊಂದು ಕಾನ್ಸೆಪ್ಟ್ ತೋರಿ. ಒಂದನೇದು ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೀಸೋಸ್ಪಿಯರ್, ಅಯಾನೋಸ್ಪಿಯರ್, ಎಕ್ಸೋಸ್ಪಿಯರ್. ಇವು ಮೂರು ತರದಲ್ಲಿರುವ ಅನಿಲಗಳ ಸಂಯೋಜನೆ ಸೇಮ್ ಅದಾವ, ಅದಕ್ಕೆ ಇವಕ್ಕ ಹೋಮೋಸ್ಪಿಯರ್ ಅಂತಾರ. ಇವೆರಡು ಸೇಮ್ ಅದಾವ, ಇವಕ್ಕ ಹೆಟ್ರೋಸ್ಪಿಯರ್ ಅಂತಾರ. ಇದು ಒಂದನೇದು. ಹಾಗಾದರೆ ಹೋಮೋಸ್ಪಿಯರ್ ಎಂದರೆ ಇವು ಮೂರು ಒಳಗೊಂಡವ. ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೀಸೋಸ್ಪಿಯರ್ ಕರೆಕ್ಟ್ ಅದ. ಓಝೋನ್ ಪದರ ಎದರ ಬರ್ತದ? ಸ್ಟ್ಯಾಟೋಸ್ಪಿಯರ್ದಲ್ಲಿ ಕಂಡು ಬರ್ತದ. ಇನ್ನ ವಾಯುಗೋಳದಲ್ಲಿ ಮಧ್ಯಂತರ ವಲಯ, ಅತ್ಯಂತ ಶೀತ ವಲಯ. ಹಾಗಾದರೆ ಹೆಟ್ರೋ ಅಂದ್ರೆ ವೈವಿಧ್ಯತೆಯ ವಲಯದಲ್ಲಿ ಉಷ್ಣತಾ ವಲಯ ಮತ್ತು ಅಯಾನು ವಲಯ ಅಲ್ಲ. ಅಯಾನು ವಲಯಕ್ಕೆ ಇನ್ನೊಂದು ಹೆಸರ ಉಷ್ಣತಾ ವಲಯ ಅಂತೀವಿ. ಎಕ್ಸೋಸ್ಪಿಯರ್ ಅಯಾನೋಸ್ಪಿಯರ್ ಆಗ್ಬೇಕು. ಇಲ್ಲಿ ಮಿಸ್ಟೇಕ್ ಮಾಡ್ಯಾನ. ಅದಕ್ಕ ಮೂರು ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿರಿ. ಒಟ್ಟು 14 ದೇಶಗಳು ರಷ್ಯಾದೊಂದಿಗೆ ಭೂಗಡಿಯನ್ನು ಹೊಂದಿವೆ. ಭಾರತದಲ್ಲಿ ಉತ್ತರ ಪ್ರದೇಶದೊಂದಿಗೆ 9 ಅದಾವ, ಅಸ್ಸಾಮದೊಂದಿಗೆ 7 ಅದಾವ, ಕರ್ನಾಟಕದೊಂದಿಗೆ 6 ಅದಾವ, ಮಧ್ಯಪ್ರದೇಶದೊಂದಿಗೆ 5 ಅದಾವ. ಆ ರೀತಿ ಏನದಂದ್ರ, ಹಾಗಾದರೆ ರಷ್ಯಾದೊಂದಿಗೆ ಫಿನ್ಲ್ಯಾಂಡ್ ಅದ, ನಾರ್ವೆ ಅದ, ಕಜಕಿಸ್ತಾನದ, ಉತ್ತರ ಕೊರಿಯಾದ, ಅರ್ಮೇನಿಯಾ ಹೊಂದಿಲ್ಲ. ಈ 4 ದೇಶಗಳು ಮಾತ್ರ ಅದರೊಂದಿಗೆ ಇಲ್ಲಿ ಕೊಟ್ಟಿದ್ರದ ಗಡಿ ಹೊಂದ್ಯಾವ. ಎಷ್ಟು ಜೋಡಿಗಳು ಸರಿಯಾಗಿವೆ? ಪೋರ್ಚುಗಲ್ದ ರಾಜಧಾನಿ ಲಿಸ್ಬನ್, ಅದು ಇರುವುದು ಟೈಗಸ್ ನದಿ. ಹಾಗಾದರೆ ಆಸ್ಟ್ರಿಯಾದ ರಾಜಧಾನಿ ಇದು ಇಲ್ಲ, ಟೈಬರ್. ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ. ಡ್ಯಾನುಬೆ ನದಿ, ಡ್ಯಾನುಬೆ ನದಿ ಯುರೋಪ್ ಖಂಡದೊಳಗ ಬಹಳ ದೇಶಗಳ ರಾಜಧಾನಿ ಮ್ಯಾಗ ಹೈದೋರ್ತವ. ಇಟಲಿಯ ರಾಜಧಾನಿ ರೋಮ. ಟೈಬರ್ ನದಿ. ದಕ್ಷಿಣ ಆಫ್ರಿಕಾದ ರಾಜಧಾನಿ ಕೇಪ್ ಟೌನ್. ಲೈಸ್ ಬೀಕ್ ಎನ್ನುವ ನದಿ. ಹಾಗಾದ್ರೆ ಕೇವಲ ಒಂದೇ ಜೋಡಿ ಸರಿಯದ, ಉಳಿದಿದ್ದೆಲ್ಲ ತಪ್ಪದವ. ಇದು ಮಾತ್ರ ಟಿಕ್ ಹಾಕ್ಬಾರ್ದು. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಸೂಪರ್ ಪೊಸಿಷನ್ ಮೇಲು ಸ್ತರ, ಎಂಟ್ಯಾಂಗಲ್ಮೆಂಟ್ ತೊಡಕು, ಇವು ಕ್ವಾಂಟಮ್ ಸಿದ್ಧಾಂತದ ಮೂಲ ತತ್ವಗಳು ಆಗಿವೆ. ಹೌದು, ಕ್ವಾಂಟಮ್ ಎಂದರೆ ಬೆಳಕಿನಲ್ಲಿ ಇರುವಂತಹ ಶಕ್ತಿಯ ಪೊಟ್ಟಣ ಎಂದರ್ಥ. ಒಂದು ಪೊಟ್ಟಣ, ಎನರ್ಜಿ ಡಬ್ಬಿ ಅಂದಂಗ. ಪರಿಮಾಣ, ಕ್ವಾಂಟಮ್ ಕಂಪ್ಯೂಟಿಂಗ್, ಕಮ್ಯುನಿಕೇಶನ್, ಸೆನ್ಸಿಂಗ್, ಮೆಟೀರಿಯಲ್ಸ್, ಇವೆಲ್ಲ ತರದಾಗೂ ಬಳಸ್ತಾರ. 4 ಡಿಮ್ಯಾಟ್ಸ್ ಹಬ್ಬದೊಳಗ ಅದ. ಹಾಗಾದರೆ ಬೋತ್ ಎ ಅಂಡ್ 2 ಎರಡೂ ಸರಿ ಅದಾವ. ಭಾರತ ರತ್ನ ಪ್ರಶಸ್ತಿ ರಾಷ್ಟ್ರಪತಿಯವರಿಗೆ ಪ್ರಧಾನಮಂತ್ರಿಯವರು ಶಿಫಾರಸು ಮಾಡುತ್ತಾರೆ. ಗರಿಷ್ಠ 3 ಮಂದಿ ಕೊಡಬೇಕು. ಆ ಕೇಜಿನಲ್ಲಿ 3 ದಾಟಿಸ್ತಾರ. ನೆಲ್ಸನ್ ಮಂಡೇಲಾ, ಮದರ್ ತೆರೇಸಾ ಇಬ್ರು ಭಾರತ ರತ್ನ ಪ್ರಶಸ್ತಿ ಸಿಕ್ಕವ್ರು ಅದಾರ. ಹೌದು, ಪದ್ಮ ಪ್ರಶಸ್ತಿ ಪಡೆದರೆ ಮಾತ್ರ ಭಾರತ ರತ್ನ ಕೊಡಬೇಕು, ಹಂಗೇನಿಲ್ಲ. ಹಾಗಾದರೆ 3 ಹೇಳಿಕೆಗಳು ಮಾತ್ರ ಸರಿ. 1954 ಸ್ಟಾರ್ಟ್ ಆಗ್ಯಾವ. ನೆಕ್ಸ್ಟ್ ಇಲ್ಲಿ ಫ್ಯಾಬ್ 4 ಕಂಟ್ರೀಸ್ ಅಂತೇಳಿ ಬರ್ತಾವ. ಹಾಗಾಗಿ ಫ್ಯಾಬ್ 4 ಕಂಟ್ರೀಸ್ ಯಾವ್ಯಾವ ಅದಾವ ಅಂದ್ರೆ USA ಅದ, ಜಪಾನ್ ಅದ, ದಕ್ಷಿಣ ಕೊರಿಯಾದ, ತೈವಾನ್. ಫ್ಯಾಬ್ 4 ಕಂಟ್ರೀಸ್ ಅಂತೇಳಿ ADEF ಈ 4 ಕಂಟ್ರೀಸ್. ದಿಜಿಬೌತಿ ಕೋಡ್ ಇದು ಎದಕ್ಕೆ ಸಂಬಂಧ ಅದ ಸರ್? ದಿಜಿಬೌತಿ ಕೋಡ್ ಎನ್ನುವುದು ಈ ಹಿಂದೂ ಮಹಾಸಾಗರ ಮತ್ತು ಗಲ್ಫ್ ಆಫ್ ಏಡನ್ಗಳಲ್ಲಿ ಕಡಲುಗಳ್ಳತನವನ್ನು ನಿಯಂತ್ರಿಸುವ, ಸಶಸ್ತ್ರ ದರೋಡೆಯನ್ನು ನಿಯಂತ್ರಿಸುವ ಉದ್ದೇಶ. ಇದು 2009 ರಚನೆಯಾಗಿದ್ರಿ. ವಿಶ್ವ ಅಭಿವೃದ್ಧಿಯ ವರದಿ ಇದರ ಬಗ್ಗೆ ಹೇಳ್ತಾನೆ. ಒಂದು ದೇಶವು ಮಧ್ಯಮ ಆದಾಯದ ಸ್ಥಿತಿಯನ್ನು ತಲುಪಿದ ನಂತರ ಹೆಚ್ಚಿನ ಆದಾಯದ ಸ್ಥಿತಿಗೆ ಪರಿವರ್ತನೆ ಹೊಂದಲು ಅಡ್ಡಿ ಉಂಟು ಮಾಡುವಂಥ ಬೆಳವಣಿಗೆಯ ನಿಶ್ಚಲತೆಯನ್ನು ಹೊಂದುವ ಸ್ಥಿತಿಯನ್ನು ಮಧ್ಯಮ ಆದಾಯದ ಬೆಲೆ ಸೂಚಿಸುತ್ತದೆ. ಹೌದು, ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಮಧ್ಯಮ ಹೊಂದಿರುವ ದೇಶಗಳ ಸಂಖ್ಯೆ 100 ಅದ. ಇವ 118 ಕೊಟ್ಟನ, ತಪ್ಪಾಗಿದೆ. ಮಧ್ಯಮ ಆದಾಯದ ಬೆಲೆಯಲ್ಲಿರುವ ದೇಶಗಳಲ್ಲಿ ಭಾರತವು ಒಂದಾಗಿದೆ. ಹೌದು, ನಾವು ಮಧ್ಯಮದಲ್ಲಿನೇ ಬರ್ತೀವಿ. ಕಡಿಮೆ ಆದಾಯದ ದೇಶಗಳು ಹೆಚ್ಚಿಗೆ ಆಗಲಕ್ಕ 3I ತಂತ್ರವನ್ನು ಬಳಸಿಕೊಳ್ಳತಕ್ಕದ್ದು. ಹೌದು, ಹಾಗಾದರೆ ಸರಿಯಾದ ಉತ್ತರಗಳು ACD ಮಾತ್ರ ಸರಿಯಾಗಿವೆ.
ನೆಕ್ಸ್ಟ್, ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹಣದ ಮಾರುಕಟ್ಟೆಯನ್ನು RBI ಬ್ಯಾಂಕ್ ನಿಯಂತ್ರಣ ಮಾಡುತ್ತದೆ. ಕರೆಕ್ಟ್. ಭದ್ರತೆ ಮತ್ತು ವಿನಿಮಯ ಮಂಡಳಿ ಸೆಬಿ. ಸೆಬಿ ಎನ್ನುವುದು ಸ್ಥಾಪನೆಯಾಗಿದ್ದು 1988, ಕಾರ್ಯಾರಂಭ ಮಾಡಿದ್ದು 92. ಇದನ್ನು ಮಾರುಕಟ್ಟೆ ಕಂಟ್ರೋಲ್ ಮಾಡ್ತದೆ. ಕರೆಕ್ಟ್ ಅದ. ಎ ಮತ್ತು ಬಿ ಎರಡೂ ಸರಿಯಾಗಿವೆ. ನೀತಿ ಆಯೋಗದ ಸಹಯೋಗದೊಂದಿಗೆ ಯಾವ್ಯಾವ UNDP OPHI ಎರಡೂ ಕೂಡಿಕೆಸಂದ್ರ MPI ಅಂತೇಳಿ ರಚನೆ ಮಾಡ್ಯಾವ. ಹಾಗಾದ್ರೆ ಏನಂದ್ರ ಇಲ್ಲಿ ನೋಡ್ರಿ, ಜಾಗತಿಕ ಬಹು ಆಯಾಮದ ಬಡತನದ ಸೂಚ್ಯಂಕ 12 ಅದಾವ. ಭಾರತದಲ್ಲಿ ಅದೇ MPI ಸೂಚ್ಯಂಕ 10 ಅದಾವ. ಇದ್ರೊಳಗೆ ಎರಡು ಹೆಚ್ಚಿಗೆ ಏನದಾವ ಅಂದ್ರೆ ಮೆಂಟಲ್ ಹೆಲ್ತ್ ಮತ್ತು ಬ್ಯಾಂಕ್ ಅಕೌಂಟ್ ಎರಡು ಅಂಶಗಳು ಇದರ ಹೆಚ್ಚಿಗೆ ಆಗ್ಯಾವ. ಹಾಗಾಗಿ ಅಂದ್ರೆ ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಬೋತ್ ಟೂ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 2020ರಲ್ಲಿ ಪ್ರಾರಂಭಿಸಿದ ಮರುಕೌಶಲ್ಯ ರೀಸ್ಕಿಲ್ಲಿಂಗ್ ಕ್ರಾಂತಿ 2030 ಒಳಗೆ. ಹೌದು, ಇದನ್ನು ಯಾರು ಸ್ಟಾರ್ಟ್ ಮಾಡ್ಯಾರ ಅಂತ ಕೇಳ್ತಾರ. ವರ್ಲ್ಡ್ ಎಕನಾಮಿಕ್ ಫೋರಮ್ದವರು ಸ್ಟಾರ್ಟ್ ಮಾಡೋದು. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಆದಾಯದ ಕೊರತೆಯು ಬಡ್ಡಿಯ ಸಂದಾಯಗಳನ್ನು. ಕ್ವಶನ್ ನಂಬರ್ 26ಕ್ಕ ಫಿಸಿಕಲ್ ಪಾಲಿಸಿ ಅಂತ ಹೇಳಿ ಬರ್ತದೆ. ಹಾಗಾದರೆ ಕ್ವಶನ್ ನಂಬರ್ 26 ಇಲ್ಲಿ ಏನೇನದ? ಒಂದನೇದ್ದು ಏನು ಹೇಳ್ತದಂದ್ರೆ, ಇದಕ್ಕ ಪ್ರಾಥಮಿಕ ಕೊರತೆ ಅದ. ಇದು ವಿತ್ತೀಯ ಕೊರತೆ ಆಗಲ್ಲ. ಪ್ರೈಮರಿ ಡೆಫಿಸಿಯಟ್ ಪ್ರಾಥಮಿಕ ಕೊರತೆ ಅಂತಾರೆ. ಹಿಂಗಂದ್ರ ಪ್ರಾಥಮಿಕ ಕೊರತೆ. ವಿತ್ತೀಯ ಕೊರತೆ ಎನ್ನುವುದು ಏನಾಗುತ್ತದೆ? ಫಿಸಿಕಲ್ ಡೆಫಿಸಿಯೇಟ್. ಕರೆಕ್ಟ್ ಅದರ. ಇದು ಎರಡನೇ ಹೇಳಿಕೆ ಸರಿಯಾಗಿದೆ. ಸರ್ಕಾರವು ಆದಾಯದ ರೂಪದಲ್ಲಿ ಎನ್ನುವುದು ಅದಲ್ರಿ. ಇಲ್ಲಿ ಏನು ಕೊಟ್ಟಾರಂದ್ರೆ ಸರ್ಪ್ಲಸ್ ಅಂತಳ. ಸರ್ಪ್ಲಸ್ ಅಂದ್ರೆ ಹೆಚ್ಚುವರಿ ಅಲ್ಲ, ಕೊರತೆ. ಡೆಫಿಸಿಯೇಟ್ ಆಗಬೇಕಾಗಿತ್ತು. ಅದಕ್ಕೆ ಈ ಸ್ಟೇಟ್ಮೆಂಟ್ ತಪ್ಪಾಗ್ಯದ. ಕೇವಲ ಬಿ ಮಾತ್ರ ಒಂದೇ ಒಂದು ಹೇಳಿಕೆ ಸರಿಯಾಗಿದೆ. ಕ್ವಶನ್ ನಂಬರ್ 27 ಕ್ವಾರ್ಟ್ಸ್ ಅಥವಾ ಸುಣ್ಣದ ಕಲ್ಲುಗಳ ಸ್ಥಳ ಸ್ವರೂಪಕ್ಕೆ ಇವು ಯಾವ್ಯಾವ ಸಂಬಂಧಪಡ್ತಾವ ಅಂತ ಕೇಳ್ತಾರ. ಅವರೋಹಿ ಶಂಕುಗಳು ಅದಾವ, ಆರೋಹಿ ಅದಾವ, ಇವಾವ ಡೊಲೈನ್ ಎಲ್ಲಾನು ಹೊಸು ಅದಾವ. ಹಾಗಾಗಿ 4ಕ್ಕೆ 4 ಬರ್ತಾವ್ರಿ. ಇದ್ರೊಳಗ 4 ಹೇಳಿಕೆಗಳು ಸರಿಯಾಗಿ ಬರುತ್ತವೆ. ಮೊದಲಿನ 2 ಅಂತರೂ ಫಿಕ್ಸ್ ಬರ್ತಾವ. ಏನು? ಭೂ ಸ್ವರೂಪಗಳು ಗಾಳಿಯ ಸಂಚಯನ ಕಾರ್ಯದಿಂದ ಉಂಟಾಗಿರುವವು ಯಾವುವು ಅಂತ ಕೇಳ. ಹಾಗಾದರೆ ಇದಕ್ಕೆ ಯಾವ ಗಾಳಿಯ ಸಂಚಯನ ಕ್ರಿಯೆಯಿಂದ ಉಂಟಾಗುತ್ತವೆ? ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಆಲ್ ಆರ್ ದಿ ಅವು ಕೊಸ್ಸು ಕರೆಕ್ಟ್ ಅದಾವ. ಶಿಲಾ ಬೆಟ್ಟಗಳು, ಶಿಲಾ ಅಂಕಣ, ಅಡಬೆ ಆಕಾರ ಅಂದ್ರೆ ಮಶ್ರೂಮ್ ರಾಕ್ಸ್, ಪ್ರಾಂಗಣ ಶಿಲಾ ಶಿಕೆ. ಕನಿಷ್ಠ ಬೆಂಬಲ ಬೆಲೆ MSP. CACP ದವರು ಶಿಫಾರಸು ಮಾಡ್ತಾರೆ. ಕರೆಕ್ಟ್ ಅದ. MSP ದವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಎಕ್ಸ್ಪೆಂಡಿಚರ್ ಎಲ್ಲ ಕೌಂಟ್ ಮಾಡ್ಕೋತಾರ. ಹಾಗಾದ್ರೆ ಟೋರಿಯಾ, ಸಿಪ್ಪೆ ಸುಲಿದ ತೆಂಗಿನಕಾಯಿ ಇದಕ್ಕೂ ಅಪ್ಲೈ ಆಗ್ತದೆ. ಬೋತ್ ABC ಆರ್ ಕರೆಕ್ಟ್. ಬ್ಲೂ ಹೆಲ್ಮೆಟ್ ಅಂದ್ರ ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡಲು, ರಕ್ಷಣೆ ಮಾಡಲು ಒಂದು ಪಡೆ ಮಾಡಿರ್ತಲ್ಲ, ಅದನ್ನ ಅಂತೇವೆ ನಾವು. ವಿಶ್ವಸಂಸ್ಥೆಯ ಸೇನಾ ಸಿಬ್ಬಂದಿ ಅಂತ ಹೇಳಿ ಕರೀತಾರ. ಬ್ಲೂ ಹೆಲ್ಮೆಟ್ ಅಂತಾರ. ನೆಕ್ಸ್ಟ್, ವಿರೋಧಿ ರಾಜಕೀಯ ಬಣಗಳಿಂದ ಬಂದಿರುವ ಅಧ್ಯಕ್ಷರು. ಕೋಹೆಬಿಟೇಷನ್ ಈ ಪದ ಕೇವಲ ಫ್ರಾನ್ಸದಲ್ಲಿ ಬಳಕೆಯಾಗುತ್ತದೆ. ಕರೆಕ್ಟ್ ಅದ. ಹಾಗಾದರೆ ಇತಿಹಾಸದಲ್ಲಿ ಕೋಹೆಬಿಷನ್ ಎನ್ನುವುದು ಇಲ್ಲಿಯವರೆಗೂ ಅಂದ್ರ 5ನೆಯ ಗಣರಾಜ್ಯದ ಸಂದರ್ಭದಲ್ಲಿ ಈ ಪದ ಹುಡ್ತು. ಇಲ್ಲಿಯವರೆಗೆ ಏನಂದ್ರೆ 5th. ಅದನ್ನ ಇಟ್ ಈಸ್ ಇನ್ ಹಿಸ್ಟ್ರಿ ಆಫ್ 5th ರಿಪಬ್ಲಿಕ್ ದೇರ್ ಈಸ್ ನೆವರ್ ಬೀನ್ ಕೋಹೆಬಿಲೇಷನ್ ಇನ್ ದ ಅದು ಫ್ರಾನ್ಸ್ ಅಂತ ಹೇಳೋದಲ್ಲ. ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅದಾವ, ಎ ಮತ್ತು ಬಿ. ಮುಂದಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಗೋಲ್ಡನ್ ಹೈಟ್ಸ್ ಇದು ಯಾವ 2 ದೇಶಗಳ ನಡುಬರಕ ವಿವಾದಿತ ಸ್ಥಳವಾಗಿದೆ? ಸಿರಿಯಾ ಮತ್ತು ಇಸ್ರೇಲ್. ಇದು ಹೇಳಬೇಕು. ಹಾಗಾದರೆ ಒಂದನೇದ್ದು ತಪ್ಪಾಗಿದೆ.
ಅಬೈ ಗಡಿ ಸಂಘರ್ಷ ಇದು ಎದುರಾಗದ ಸುಡಾನ್ ಮತ್ತು ದಕ್ಷಿಣದ ಸುಡಾನದ ನಡಬರ್ಕದ. ಇದನ್ನು ತಪ್ಪಾಗಿದೆ. ಸುಡಾನ್ ಮತ್ತು ದಕ್ಷಿಣದ ಸುಡಾನ್ ಅಂತೇಳಿ ಬರ್ತದಲ್ಲ, ಅಲ್ಲಿ ಅದ. ನೆಕ್ಸ್ಟ್, ನಾಗೋರೋ ನೋ ಕರಾಬಕ್ ಎನ್ನುವ ಪ್ರದೇಶದ ನಡಬರ್ಕ ವಿವಾದ. ಇದು ಇರುವುದು ಅರ್ಮೇನಿಯಾ ಮತ್ತು ಅಜರ್ಬೈಜಾನ್. ಇದನ್ನು ತಪ್ಪಾಗಿದೆ. ಅರ್ಮೇನಿಯಾ, ಅಜರ್ಬೈಜಾನ್. ಹಾಗಾದರೆ ಯಾವ ಒಂದೂ ಸರಿ ಇಲ್ಲ, ಯಾವ ಹೇಳಿಕೆಯೂ ಸರಿ ಇಲ್ಲ ಇದರೊಳಗೆ. ಕ್ವಶನ್ ನಂಬರ್ 33. ಸ್ಯಾಂಡ್ ಡಾಲರ್ ಬಹಮಾಸ್ ದೇಶದ ಡಿಜಿಟಲ್ ಕರೆನ್ಸಿ. ಈ ಸ್ಯಾನಿ ಚೀನಾ ದೇಶದ ಡಿಜಿಟಲ್ ಕರೆನ್ಸಿ ಆಗಬೇಕಾಗಿತ್ತು, ನೈಜೀರಿಯಾ ಆಗ್ಯದ. ಬಿ ತಪ್ಪು. SOV ಮಾರ್ಷಲ್ ಐಲ್ಯಾಂಡ್ ಕರೆಕ್ಟ್ ಅದ. ಈ ನೈರಾ ಚೀನಾ ದೇಶದ ಅಲ್ಲ, ಇದು ನೈಜೀರಿಯಾದದ. ಇವೆರಡೂ ತಪ್ಪಾಗಿವೆ, ಅದಲು ಬದಲು ಮಾಡಿಕೊಡ್ತಾರ. ಅದಕ್ಕಾಗಿ ಎ ಮತ್ತು ಸಿ ಎರಡೂ ಆಯ್ಕೆಗಳು ಏನಾಗಿವೆ? ಸರಿಯಾಗಿವೆ. ಯುನೈಟೆಡ್ ಕಿಂಗ್ಡಮ್ ಇತ್ತೀಚೆಗೆ ಚಾಗೋಸ್ ಎನ್ನುವ ದ್ವೀಪಗಳನ್ನು ಯಾರಿಗೆ ಬಿಟ್ಟುಕೊಟ್ರು? ಮಾರಿಸಸ್ ದೇಶಕ್ಕೆ. ಹಿಂದೂ ಮಹಾಸಾಗರದಲ್ಲಿ ಅದಾವ. ಇನ್ನು ಮೊನ್ನೆ ಇತ್ತೀಚೆಗೆ ಒಟ್ಟು ಇಲ್ಲಿ ಇತ್ತೀಚೆಗೆ ಅನ್ನೋ ವರ್ಡ್ ಇಲ್ಲ. ಕೇಂದ್ರ ಸಚಿವ ಸಂಪುಟದಿಂದ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಹೊಂದಿರುವುದು ಪಾಳಿ ಅದ, ಪ್ರಾಕೃತದ, ಮರಾಠಿ ಅದ, ಮೈಥಾಲಿನೂ ಅದ, ಸಂತಾಲಿನೂ ಅದ, ಗುಜರಾತಿ ಒಂದು ಬಿಟ್ಟು. ಹಾಗಾದರೆ ABCD ನೀವು ಮೊನ್ನೆ ಅಟ್ಟೆ ಕೇಳಿದ್ರು ಅಂದ್ರೆ ABC ಹೇಳಬೇಕಾಗಿತ್ತು. ಮೊನ್ನೆ ಅನ್ನೋದು ಎಲ್ಲದ? ಏನೂ ಇಲ್ಲ, ಕಾಮನ್ ಆಗಿ. ನ್ಯಾಟೋ ಪ್ಲಸ್. ನ್ಯಾಟೋ ಎಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಮಿಲಿಟರಿ ಸಹಕಾರ ಒಪ್ಪಂದ. 1948 ಬೆಲ್ಜಿಯಂ ದೇಶದ ಬ್ರುಸೆಲ್ಸ್ನಲ್ಲಿ ಸ್ಥಾಪನೆ. ಒಟ್ಟು ದೇಶಗಳು 32. ಉತ್ತರ ಅಮೇರಿಕಾದಿಂದ ಕೆನಡಾ ಮತ್ತು ಅಮೇರಿಕ 2 ಅದಾವ. ಹಾಗಾದರೆ +5 ಅಂತ ಹೇಳದ ನೋಡಿ. ನ್ಯಾಟೋ ಪ್ಲಸ್ ಅಂತೇಳಿ ದೇಶಗಳು ಬರ್ತಾವ. ಇಸ್ರೇಲ್ ಅದ, ನ್ಯೂಜಿಲ್ಯಾಂಡ್ ಅದ, ಆಸ್ಟ್ರೇಲಿಯಾ, ಜಪಾನ್, ದಕ್ಷಿಣ ಕೊರಿಯಾ +5 ಹಾಗಾದರೆ ಇಲ್ಲಿ ಕೊಟ್ಟಿದ್ರದ 3 ಅದಾವ. ಈ 3 ಮಾತ್ರ ಸರಿಯಾಗಿವೆ. ನೆಕ್ಸ್ಟ್, ಕೆಳಗಿನ ಎಷ್ಟು ದೇಶಗಳು ಇರಾನ್ ದೇಶದೊಂದಿಗೆ ಭೂಗಡಿಯನ್ನು ಹೊಂದಿವೆ? ಇರಾನ್ ದೇಶದೊಂದಿಗೆ ತುರ್ಕಮೆನಿಸ್ತಾನ್, ಟರ್ಕಿ, ಅಫ್ಘಾನಿಸ್ತಾನ್, ಅಜರ್ಬೈಜಾನ್, ಪಾಕಿಸ್ತಾನ್, ಅರ್ಮೇನಿಯಾ, ಇರಾಕ್. ಇಲ್ಲಿ ಕೊಟ್ಟಿದ್ದದ 1 2 3 4 ಕೇವಲ 4 ಮಾತ್ರ ಗಡಿ ಹೊಂದಿವೆ. ಎಲ್ಲ ಮ್ಯಾಪ್ ವರ್ಕ್ ಕೇಳ್ಯಾರ ಸರ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಚಲೋದವ್ರ ಕ್ವಶನ್ಸ್. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ 1955 ನಾಗರಿಕಕ್ಕೆ ಸಂಬಂಧಪಟ್ಟಂತೆ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ, 2ನೇದು ಕರೆಕ್ಟ್ ಅದ, 3ನೇದ್ರ ಬಗ್ಗೆ ಏನು ಹೇಳಿಲ್ಲ. ಹಾಗಾದರೆ ಇದಕ್ಕ ಏನು ಹೇಳೋದು ಅಂದ್ರೆ 1 ಮತ್ತು 2 ಮಾತ್ರ ಸರಿಯಾಗಿವೆ. ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತೆ ಏನೇನದ ನೋಡೋಣ. ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ 1 ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಚಾಲು ಆಗಬೇಕು. ವಿಧಿ 61ರಿಂದ ಚಾಲು ಆಗ್ತದ. 2/3 ಬಹುಮತ ಬೇಕು. ಇದು ಸಂಬಂಧಿಲ್ಲ. ಕೆಳಗಿನ ಸಂವಿಧಾನದ 6ನೇ ಅನುಸೂಚಿಗೆ ಸಂಬಂಧಿಸಿದಂತೆ ಏನಾಗಿದೆ? 6ನೇ ಅನುಸೂಚಿ ಬುಡಕಟ್ಟು ಪ್ರದೇಶಗಳ ಆಡಳಿತದ ಸಲುವಾಗಿ ವಿವರಣೆ ಕೊಡ್ತದ. ಹಾಗಾದರೆ ಏನದಂದ್ರೆ ಅದರ ಸಲುವಾಗಿ ಜಿಲ್ಲಾ ಪ್ರಾದೇಶಿಕ ಕೌನ್ಸಿಲ್ಗಳ ಬಗ್ಗೆನೂ ಹೇಳ್ತದೆ. ಇದಕ್ಕೆ ಏನದಂದ್ರೆ ಸರಿಯಾದ ಉತ್ತರ ಯಾವುದಾಗ್ತದ ಅನ್ನೋದು ಅಬ್ಸರ್ವೇಷನ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ ಸರಿ. ನೆಕ್ಸ್ಟ್, ಮುಂದಿನ ಹೇಳಿಕೆಗಳು ಇದು ಏನೇನದ? 23ನೇ ಕಿಲ್ಲೆ ಒಂದು ವಿಶೇಷ ಅದ ನೋಡಿ. ಇನ್ಶೂರೆನ್ಸ್ ಬಗ್ಗೆ ಕೇಳ್ಯಾರ ಅವರು. ಕೇಳಿದ್ದೆ ಇನ್ಶೂರೆನ್ಸ್ ಬಗ್ಗೆ ಕೇಳ್ಯಾರ. ಹಾಗಾದರೆ ಆ ಇನ್ಶೂರೆನ್ಸ್ ಏನು ಅನ್ನೋದ್ರ ಬಗ್ಗೆ ಅದರ ಕಾನ್ಸೆಪ್ಟ್ ಕೇಳ್ಯಾರ. ಫೈನಾನ್ಸಿಯಲ್ ಇಯರ್. ಇದಕ್ಕೆ ಕ್ವಶನ್ಗೆ ಆನ್ಸರ್ ಏನು ಹೇಳಬರ್ಬೇಕು ಅಂದ್ರೆ ನಾನ್ ಲೈಫ್ ಇನ್ಶೂರೆನ್ಸ್ 2.9 ಟ್ರಿಲಿಯನ್ ಅದ. ನಾನ್ ಲೈಫ್ ಅಂದ್ರೆ ಇದರ ಅರ್ಥ ಏನಂದ್ರ ಜೀವ ವಿಮಾ ವಲಯ ಎನ್ನುವುದು 7 ಟ್ರಿಲಿಯನ್ ಅದ.
ಅಂದ್ರೆ 12 ಸೊನ್ನೆ ಇರ್ತಾವ. ಹಾಗಾದರೆ ಈ ವಾಹನಗಳಿಗೆ ಸಂಬಂಧಿಸಿದಂತೆ ಜೀವವಲಯ, ಜೀವವಲಯದ ವಿಮೆಯ ನಂತರ ಅಂದ್ರೆ ನಾನ್ ಲೈಫ್ ಗಾಡಿಗೆ ಅದು ಮಾಡಿಸ್ತಾರಲ್ಲ, ಅದು 2.9 ಅದ. ಇಂಗ್ಲೀಷ್ನಾಗ ಓದಿದ್ರೆ ಏನು ಹೇಳ್ತದೆ ಗೊತ್ತನ್ರಿ? ನಾನ್ ಲೈಫ್ ಇನ್ಶೂರೆನ್ಸ್ ಜಾಸ್ತಿ ಅದ, ಲೈಫ್ ಇನ್ಶೂರೆನ್ಸ್ ಕಮ್ಮಿ ಅದ ಅಂತ ಹೇಳಿ ತೋರ್ಸ್ಯಾರ ಇವರು. ಒಂದೇ ಹೇಳಿಕೆ ಹಂಗಿಲ್ಲ. ಲೈಫ್ ಇನ್ಶೂರೆನ್ಸ್ ಜಾಸ್ತಿ ಇದ್ದು ನಾನ್ ಲೈಫ್ ಇನ್ಶೂರೆನ್ಸ್ ಕಮ್ಮಿ ಅದ, ಹಿಂಗೆ ಹೇಳ್ಬೇಕು. ಅದಕ್ಕೆ ಒಂದೇ ಹೇಳಿಕೆ ಇವ್ರ ಪ್ರಕಾರ ತಪ್ಪಾಯ್ತು. ಎರಡನೆಯದ್ದು 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಅವಕಾಶಗಳದಾವ. ಬಿ ಮಾತ್ರ ಸರಿಯಾಗಿದೆ, 2 ಮಾತ್ರ ಕರೆಕ್ಟ್. ಉತ್ತರ ಪೂರ್ವ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ PM ಡೆವಾಯ್ನ್ ಇದನ್ನ ಘೋಷಣೆ ಮಾಡಲಾಗಿದೆ. ಲೋಕಸಭೆ 2ನೆಯ ಬಾರಿಗೆ ವಿಧೇಯಕವನ್ನು ಇದರೊಳಗೆ ಏನೇನದಾವ ಅನ್ನೋದು ಅಬ್ಸರ್ವೇಷನ್ ಮಾಡಿ. ಇಂಗ್ಲಿಷ್ ವರ್ಷನ್ದ ಕ್ಲಿಯರ್ ಇರ್ತದೆ ಸರ, ಜಲ್ದಿ ಅಂಡರ್ಸ್ಟ್ಯಾಂಡು ಆಗ್ತದೆ. ಒಂದನೇದು, ಲೋಕಸಭೆಯಲ್ಲಿ ವಿಧೇಯಕ ಮಂಡನೆಯಾಗಿ ರಾಜ್ಯಸಭೆ ಅದನ್ನ ಏನದಂದ್ರ ಆದೇಶ, ಇವಕ್ಕೆ ಕಾನ್ಸೆಪ್ಟ್ಗಳು ಹೇಳ್ತೀನಿ. ಲೋಕಸಭೆಯಲ್ಲಿ ಪಾಸ್ ಆಗಿ ರಾಜ್ಯಸಭೆ ಸ್ಟಾಪ್ ಮಾಡಿದ್ರು ಅದು ಸ್ಟಾಪ್. ಇನ್ನು ಎರಡನೇದು, ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಲೋಕಸಭೆ ಸ್ಥಗಿತ ಮಾಡಿದ್ರು ಸ್ಥಗಿತ ಆಗ್ತದೆ. ಹಾಗಾದರೆ ಇದಕ್ಕೆ ಕಾನ್ಸೆಪ್ಟ್ 3ನೇದೂ ಕರೆಕ್ಟ್ ಅದ. 4ನೇದ್ದೇ ಇದರಲ್ಲಿ ತಪ್ಪಾದ ಹೇಳಿಕೆ. ಇಂಗ್ಲಿಷ್ ವರ್ಷನ್ ನೋಡಿದೀವಿ ಅಂದ್ರೆ ಬಹಳ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಈ ಬಿಲ್ ಲ್ಯಾಪ್ಸ್, ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಲೋಕಸಭೆಯಲ್ಲಿ ಪಾಸ್ ಆಗಲಿಲ್ಲ ಅಂದ್ರೆ ಲ್ಯಾಪ್ಸ್ ಆಯ್ತು. ಹಾಗಾದರೆ ರಾಜ್ಯಸಭೆಯಲ್ಲಿ ಏನದಂದ್ರ ಇನ್ನು ಉಲ್ಟಾ ಏನೋ ಒಂದು, ಲೋಕಸಭೆಯಲ್ಲಿ ಪಾಸ್ ಆಗಿ ರಾಜ್ಯಸಭೆಯಲ್ಲಿ ಪಾಸ್ ಆಗಲಿಲ್ಲ ಅಂದ್ರೂ ಲ್ಯಾಪ್ಸ. ಒಂದು ಕಡೆ ಪಾಸ, ಒಂದು ಕಡೆ ಲ್ಯಾಪ್ಸ್ ಅಂದಂಗ. 3ನೇದು, ಇಟ್ ಈಸ್ ಒರಿಜಿನೇಟೆಡ್ ಇನ್ ಲೋಕಸಭಾ ಬಟ್ ಪೆಂಡಿಂಗ್ ಇನ್ ಲೋಕಸಭಾ, ಅವಾಗನೂ ಲ್ಯಾಪ್ಸ್ ಆಗ್ತದೆ. ರಾಜ್ಯಸಭೆಯಲ್ಲಿ ಹುಟ್ಟಿ ರಾಜ್ಯಸಭೆಯಲ್ಲಿನೂ ಪೆಂಡಿಂಗ್ ಬಿತ್ತಂದ್ರೆ ಲ್ಯಾಪ್ಸ್ ಆಗ್ತದ, ಲೋಕಸಭೆಯಲ್ಲಿ ಹುಟ್ಟಿ ಲೋಕಸಭೆಯಲ್ಲಿನೂ ಪೆಂಡಿಂಗ್ ಬಿತ್ತಂದ್ರೆ ಲ್ಯಾಪ್ಸ್ ಆಗ್ತದ. ಒಟ್ಟಿನಲ್ಲಿ 3 ಹೇಳಿಕೆ ಕರೆಕ್ಟ್ ಅದಾವ. 4ನೇದು ಡಿ ಅನ್ನೋದು ಏನಾಗಿದೆ? ತಪ್ಪಾದ ಹೇಳಿಕೆ. ವಿಧಾನ ಪರಿಷತ್ತು ಶಾಶ್ವತ ಸದನವಾಗಿದೆ, ಆದರೆ ಅದನ್ನು ರದ್ದುಗೊಳಿಸಬಹುದು, ಆದರೆ ವಿಸರ್ಜನೆ ಮಾಡಕ್ಕೆ ಬರಲ್ಲ. ವಿಧಾನಸಭೆ ಮೊದಲನೆಯ ಸಭೆಯ ದಿನಾಂಕದಿಂದ 5 ವರ್ಷ ಆಡಳಿತ ಹೊಂದಿರುತ್ತದೆ. ಹೌದು, ಆಡಳಿತ ಪಕ್ಷ ಬಹುಮತ ಕಳ್ಕೊತು ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಲಾಗುತ್ತದೆ. ರಾಜ್ಯಪಾಲರು ABC 3 ಸರಿಯಾಗಿವೆ. 45, ಒಂದು ವಿಧೇಯಕವು ಯಾವಾಗ ಗತಿಸುತ್ತದೆ ಅಂತ ಹೇಳೋದಲ್ಲ. ಕಿಲ್ಲಿದಿರಿ ಇದು ಕ್ವಶನ್, ಇದು ಬೇರೆ ಅದು ಬೇರೆ. ಅದು ಕ್ವಶನ್ ನಂಬರ್ 43. ಇದಕ್ಕೇನದಂದ್ರೆ ಲೋಕಸಭೆ 2 ಬಾರಿ. ದ ಲೋಕಸಭಾ ಕೆನಾಟ್ ಓವರ್ ರೈಡ್ ದ ರಾಜ್ಯಸಭಾ ಬೈ ಪಾಸಿಂಗ್ ದ ಬಿಲ್ ಫಾರ್ ಸೆಕೆಂಡ್ ಟೈಮ್ ಇನ್ ದ ವೈಸಾ ವರ್ಷ. ಕರೆಕ್ಟ್ ಅದ ಸರ. ಈ ಕ್ವಶನ್ನ ನಾ ಏನಾಗಿ ಹೇಳಿದ್ದು ಇದು ಹೇಳೀನಿ, ಇಚ್ಚೆ ಕಾಡು. ಇದು ಇಟ್ ಸೆಲ್ಫ್ ಈಸ್ ABC ಕರೆಕ್ಟ್ ಅದ. ಇದ್ರೊಳಗೆ ಏನಾಗ್ಯದ ಅಂದ್ರೆ ಕ್ವಶನ್ ನಂಬರ್ 45, ಇದಕ್ಕೆ ಆನ್ಸರ ಇದು ಕರೆಕ್ಟ. ಇದು ಬಿಲ್ ಮಸೂದೆ ಏನದ ಲ್ಯಾಪ್ಸ್ ಆಗೋದು ಇಲ್ಲದ. ಇದ್ರೊಳಗೆ BCD ಕರೆಕ್ಟ್ ಅದಾವ, ಎ ತಪ್ಪಾಗಿದೆ. ರಾಜ್ಯಸಭೆದಾಗೆ ಬಾಕಿ ಅದತ್ರಿ, ಆದರೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಿರತ್ತ. ಒಂದು ಕಡೆ ಪಾಸ್ ಆಗಬೇಕು ಎಲ್ಲರೇ ಮೊದಲು. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ. ಪೋರ್ಟ್ ಬ್ಲೇರ ಇತ್ತೀಚೆಗೆ ಶ್ರೀ ವಿಜಯಪುರಂ, ಅದು ಒಂದು ಏನಂದ್ರೆ ನಮಗೆ ಐಡಿಯಾ ಇರಬೇಕು ಅದ್ರ ಬಗ್ಗೆ ಏನಂದ್ರೆ ಯಾವ್ಯಾವ ಬರ್ತಾವ ಅನ್ನೋದು ಅಬ್ಸರ್ವೇಷನ್ ಮಾಡಿ. ಹಾಗಾದರೆ ರಾಸ್ ದ್ವೀಪಗಳನ್ನು ಸುಭಾಷ್ ಚಂದ್ರ ಬೋಸ್ ದ್ವೀಪ್, ಇದಕ್ಕೆ 2ನೇದಕ್ಕೆ ಡಿ ಆಗ್ತದ ನೋಡ್ರಿ. ಇಲ್ಲಿ ಇವ್ರು ಕೊಟ್ಟಿದ್ದೆ ಇಲ್ಲೊಂದು ಇಲ್ಲೊಂದು ಅದ. 2 ಡಿ, 2ನೇದ್ದು ಸ್ವರಾಜ್ಯ 4. ಈಗ ಬರೋದೇ ಇಲ್ಲ ಅದ ರಾಸ್ ದ್ವೀಪ ಬಿ. ಹಾಗಾದರೆ 1ನೇದ್ದು ಬಿ ಬೇಕಲ್ಲ, ಇದಕ್ಕೆ ಸರಿಯಾದ ಉತ್ತರ ಜಿ, ಗೀಗಾಬೈಟ್ ಫಿಡೆಲಿಟಿ, GIFI ಗೀಗಾಬೈಟ್ ಫಿಡೆಲಿಟಿ. ಇದು ವೈರ್ಲೆಸ್, ಹೌದು ಕರೆಕ್ಟ್ ಅದ. ಎಲ್ ವೈರ್ಲೆಸ್ ಅದ. ದತ್ತಾಂಶವನ್ನು ರವಾನಿಸಲು ದ್ಯುತಿ ತಂತುಗಳನ್ನು ಬಳಸುವರು, ತಪ್ಪ. ಹಾಗಾದರೆ ಇದು ಬಹಳ ದೂರ ಅಂದ್ರೆ 100 ಕಿಲೋಮೀಟರ್ವರೆಗೆ ಹೋಗ್ತದೆ. ಎಲ್ಲ ಅಷ್ಟು ಹೋಗಲ್ಲ. ಅದಕ್ಕೆ ಕಾನ್ಸೆಪ್ಟ್ಗಳು ಏನದಾವ ಅಂದ್ರೆ ಇದು ಫಸ್ಟ್ ವೈರ್ಲೆಸ್ ಇರಬೇಕು.
ಇದು ವೈಯರ್ಡ್ ಅಂತೇಳಿ ಕೊಟ್ರ ಅಂದ್ರೆ ಒಂದನೇದು ತಪ್ಪಾಗಿದೆ. ಎರಡನೆಯದು ಇದು 10 ಮೀಟರ್ ರೇಂಜ್ ಅದ, ಇದಕ್ಕೆ 100 ಕಿಲೋಮೀಟರ್ ಕೊಟ್ಟಾರ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಹೇಳಿಕೆ 1, 2 ಎರಡೂ ತಪ್ಪಾಗಿವೆ. ಸ್ನೋ ಬ್ಲೈಂಡ್, ಮಿರಾಯ್, ಸ್ಟಕ್ಸ್ ನೆಟ್, ರಿಕ್ ಇವೆಲ್ಲ ಏನು ಅಂದ್ರೆ ಮಾಲ್ವೇಯರ್ ಪದಗಳಿಗೆ ಸಂಬಂಧಿಸಿದೆ. ಮುಂದಿನ ಹೇಳಿಕೆಗಳನ್ನು ಭಾರತ 8 ಬಾರಿ ಪುರುಷರ ಒಲಿಂಪಿಕ್ಸ್ ಹಾಕಿ ಗೆದ್ದಿದೆ. ಕೊನೆಯ ಹಾಕಿ ಮಾಸ್ಕೋದೊಳಗೆ ಗೆದ್ದದ 1980 ಭಾರತ FIH ಪುರುಷರ ವಿಶ್ವಕಪ್ ಹಾಕಿ ಗೆದ್ದುಕೊಂಡಿದೆ. ಇದು ಇಲ್ಲಿ ತಪ್ಪಾಯ್ತು. ಮಹಿಳಾ ಹಾಕಿ ಗೆದ್ದುಕೊಂಡಿದೆ, ಕರೆಕ್ಟ್ ಅದ. 1 ಮತ್ತು C ಎರಡೇ ಹೇಳಿಕೆ ಕರೆಕ್ಟ್ ಅದಾವ. ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳ. ಹಾಗಾದರೆ ಏನದಂದ್ರ ಇಲ್ಲಿ ತನಕ ಅಬ್ಸರ್ವೇಷನ್ ಮಾಡಿ. ಕ್ವಶನ್ ನಂಬರ್ ಇವನು ಮತ್ತೆ ಎರಡನೇ ರೌಂಡ್ಕ ಮಾತಾಡಕ್ ಬರ್ತದೆ ಸರ್. 94ನೇ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ಅಧಿಕ ಪ್ರದೇಶ ಹೊಂದಿರುವುದು ಯಾವುದು ಅಂತ ಕೇಳ್ಯಾರ. ಕಾಳಿ ಹುಲಿ ಮೀಸಲು ಪ್ರದೇಶ ಉತ್ತರ ಕನ್ನಡ ದಾಂಡೇಲಿ 1300 ಚದುರ ಕಿಲೋಮೀಟರ್ ಅದ. ಹಾಗಾಗಿ ಇದು ಲಾರ್ಜೆಸ್ಟ್ ಹೇಳ್ಬೇಕು ನಾವು. ನೆಕ್ಸ್ಟ್ ಬರೋದು ಏನದಂದ್ರೆ ಇತ್ತೀಚೆಗೆ ಯಾವ್ಯಾವ ಸುರಕ್ಷಿತ ಸ್ಥಳಗಳನ್ನು. 1 ಮಾಗಡಿ ಗದಗ್, ಎರಡನೆಯದ್ದು ಏನದಂದ್ರ B ಅಂಕ ಸಮುದ್ರ ಬಳ್ಳಾರ್. ನೆಕ್ಸ್ಟ್ ಒಂದು E ಅಗನಾಶಿನಿ ಅಳಿವಿ. ಇವೆಲ್ಲ 3 ಸೇರ್ಪಡೆ ಆಗ್ಯಾವ. ಅಂದ್ರ ABE ಮಾತ್ರ ಸರಿ ಈ ಕೊಟ್ಟಿದ್ರದ. ಇಸ್ರೇಲ್ ಜೊತೆ ಗಡಿಯನ್ನು ಹೊಂದಿರುವ ದೇಶಗಳು ಟೋಟಲ್ ಎಷ್ಟು ಅಂದ್ರೆ 4 ಅದಾವ. ಲೆಬನಾನ್, ಸಿರಿಯಾ ಮತ್ತೆ ಏನದ ಗಡಿ ಹೊಂದಿರುವುದು ಯಾವುದು ಅಂದ್ರೆ ಜೋರ್ಡಾನ್ ಮತ್ತು ಈಜಿಪ್ತ. ಇವು 4 ಏನದಂದ್ರೆ ಇದರೊಂದಿಗೆ ಗಡಿ ಹೊಂದೇವಂದ್ರೆ ಇವುಗಳಲ್ಲಿ 4 ರಾಷ್ಟ್ರಗಳು ಮಾತ್ರ ಗಡಿಗಳನ್ನು ಹೊಂದಿವೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್. ಭಾರತದಲ್ಲಿ ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶಿಸಿ ಅಧಿಕಾರವು ಉಚ್ಚ ನ್ಯಾಯಾಲಯದೊಂದಿಗೆ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ಹೌದು. ಇನ್ನು ತೀರ್ಪಿನಿಂದ ಯಾವುದೇ ವ್ಯಕ್ತಿ ಬಾಧಿತನಾದರೆ ಅವನು 30 ದಿನಗಳ ಒಳಗಾಗಿ ತೀರ್ಪು ಕೊಟ್ಟಂತ ನ್ಯಾಯಪೀಠಕ್ಕೆ ಮರು ಅರ್ಜಿ ಹಾಕಬಹುದು, ಕರೆಕ್ಟ್ ಅದ. ಇಲ್ಲಿ ಮೌಖಿಕ ಅಥವಾ ಲಿಖಿತ ತಿಳಿಯದಲ್ಲ, ಮೌಖಿಕ ಎನ್ನುವುದಕ್ಕೆ ಅವಕಾಶ ಇಲ್ಲ. A ಮತ್ತು B ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಇದು ತೋರಿ ಅಬ್ಸರ್ವೇಷನ್. ರಾಜ್ಯಪಾಲರು ಮಾಡುವ ಆದೇಶನಕ್ಕೆ ಸದನದ ಜಂಟಿ ಉಪವೇಶನ ಪ್ರೋರೋಗೇಷನ್ ಅನ್ನು ಮುಂದೂಡುತ್ತದೆ. ತಪ್ಪ. ಮುಂದೂಡುವಿಕೆ ಅಲ್ಲಿ ಜಾಯಿಂಟ್ ಸೆಷನ್ನೇ ಬರಲ್ಲ. ಮೊನ್ನೆದು ರಾಜ್ಯಪಾಲರ ಮುಂದೂಡುವಿಕೆ ಉಪೇಶನ ಅಥವಾ ಸೆಷನ್ ಮುಂದೂಡುವುದು ಸಮಾವೇಶ ಎರಡನ್ನೂ ಕೊನೆಗೊಳಿಸುತ್ತದೆ. ವಿರಾಮ ಕಾಲ ಸದನಗಳ ಮುಂದೂಡುವಿಕೆ ಮತ್ತು ಮತ್ತೆ ಸೇರಿಸುವುದರ ಸಮಯವಾಗಿದೆ. ಇದು ಕರೆಕ್ಟ್ ಅದ. ರಾಜ್ಯಪಾಲರು ಅಧಿವೇಶನದಲ್ಲಿ ನಡೆಯುವ ಸದನವನ್ನು ಸಹ ಮುಕ್ತಾಯಗೊಳಿಸಬಹುದು, ಕರೆಕ್ಟ್ ಅದ. ಸರ ಈ ಟರ್ಮ್ಸ್ ಎಲ್ಲ ಇಂಗ್ಲಿಷ್ನ ಭಾಳ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು. ಕನ್ನಡದ ಈ ಪದಗಳು ಭಾಳ ಕಷ್ಟದ್ದದಾವ. ನೆಕ್ಸ್ಟ್ ರಷ್ಯಾದ ಕಜಕ್ ಇಲ್ಲದ ನೋಡಿ. ADB ಬ್ಯಾಂಕ್ ಇಲ್ಲದ ಫಿಲಿಪೈನ್ಸ್ದ ಮನಿಲಾ 1966 ಸ್ಥಾಪನೆ ಆಗ್ಯದ. ಇದಕ್ಕೇನು ಸಂಬಂಧ ಇಲ್ಲ ಬ್ರಿಕ್ಸ್ಕ್ಕ. ಭಾರತ ಇಲ್ಲಿಯವರೆಗೂ ಬ್ರಿಕ್ಸ್ ಶೃಂಗಸಭೆ 2 ಸಲ, ಒಂದ್ಸಲ ಗೋವಾ, ಒಂದ್ಸಲ ನವದೆಹಲಿ, 2 ಟೈಮ್ಸ್ ಅದ. ಇದನ್ನು ತಪ್ಪಾಯ್ತು. USA ಖಜಾನ ಶೃಂಗಸಭೆಯ ಅವಧಿಯಲ್ಲಿ ಹೊಸ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಮಾಡಲಾಗಿದೆ. ಇಲ್ಲ, ಬ್ರಿಕ್ಸ್ ಅಷ್ಟೇ. ರಷ್ಯಾದ ಖಜಾನದಲ್ಲಿ ಇದು ನಡೆದಿದೆ. ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಲಾಸ್ಟ್, ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸುರಿನಾಮ್ ದೇಶದಿಂದ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಎನ್ನುವ ಒಂದು ಗೌರವವನ್ನು ನೀಡಲಾಗಿದೆ. ಸರ ಇದರ ಉಳಿದ ಪ್ರಶ್ನೋತ್ತರಗಳನ್ನು ನಾಳೆಯ ಭಾಗದಲ್ಲಿ ಬಿಡಿಸೋಣ. ಸ್ವಲ್ಪ ಕಾರಣಾಂತರದಿಂದ ಇಷ್ಟಕ್ಕೆ ಕೊನೆಗೊಳಿಸೀನಿ. ಧನ್ಯವಾದಗಳು.